ನಿರ್ಮಾಪಕರಾಗಿರುವಂತಹ ಬಾಮಾ ಹರೀಶ್ ಅವರು ಈಗ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಾಲು ಸಾಲು ಹೊಡೆತಗಳು ಕನ್ನಡ ಚಿತ್ರರಂಗಕ್ಕೆ. ಈಗ ದ್ವಾರಕೀಶ್ ಅವರು ಕೇವಲ ನೆನಪಾಗಿ ಉಳಿದಿದ್ದಾರೆ ನಮ್ಮ ಜೊತೆಗೆ. ಏನ್ ಹೇಳ್ತೀರಾ ಸರ್? ಖಂಡಿತ ನಾವು ಇತ್ತೀಚಿನ ದಿನಗಳಲ್ಲಿ ಕೂಡ ನಾನು ಶಶಿಕುಮಾರ್ ಎಲ್ಲ ಕೂಡ ಭೇಟಿ ಮಾಡ್ತೀನಿ. ಲಾಸ್ಟ್ ಮಂತ್ ಒಂದು 35-40 ಡೇಸ್ ಆಯ್ತು. ಆಕ್ಚುಲಿ ಅವಾಗ ಕೂಡ ಭೇಟಿ ಮಾಡಿ ತುಂಬಾ ಹೊತ್ತು ಕಾಲ ಕಲ್ತು ಕೂಡ ಬಂದು ನಾವು ಒಟ್ಟಿಗೆ ತುಂಬಾ ಅಂತ ಆರಾಮಾಗಿ ಆರೋಗ್ಯವಾಗಿ ಇದ್ರು. ಬಟ್ ಏಜ್ ಫ್ಯಾಕ್ಟರ್ ಬಿಟ್ಟರೆ ಇನ್ನು ಮಿಕ್ಕಿದ ಹೆಲ್ತಿ ವರ್ಸ್ ಪಾಪ ಚೆನ್ನಾಗಿದ್ರು. ಬಟ್ ಇವತ್ತು ಅವರು ಅಗಲಿಕೆ ನಿಜ ಬಹಳ ಇಂಡಸ್ಟ್ರಿಗೆ ಮತ್ತು ಕರ್ನಾಟಕ ಜನತೆ ಕೂಡ ಒಂದು ನೋವು ತಂದಿದೆ. ಯಾಕಂದ್ರೆ ಕರ್ನಾಟಕದ ಮನೆ ಮಾತಾಗಿದ್ದ ಹಿರಿಯರಲ್ಲಿ ಕುಳ್ಳ ಅಂತೇಳಿ ಪ್ರಸಿದ್ಧರಾಗಿದ್ರು. ಬಹಳ ನಿಜ ಅವ್ರು ಕರ್ಕೊಂಡು ಇಡೀ ಇಂಡಸ್ಟ್ರಿ ಬಿಡುವಾಯ್ತು ಸರ್. ನೀವು ಇತ್ತೀಚೆಗೆ ಕೂಡ ಭೇಟಿ ಮಾಡಿದ್ರಿ ಸರ್ ಅವರನ್ನ? ಹೌದೌದು ಸರ್, ಹೌದು. ಆ ಸಂದರ್ಭದಲ್ಲಿ ಹೇಗಿತ್ತು ಅವರ ಆರೋಗ್ಯ ಪರಿಸ್ಥಿತಿ? ಏನೆಲ್ಲ ಹೇಳ್ಕೊಳ್ತಾ ಇದ್ರು ನಿಮ್ ಬಳಿ? ಸರ್ ಏನು ಪಾಪ ಅವ್ರು ಸ್ವಲ್ಪ ಚೂರು ನನ್ಗೆ ಗೊತ್ತಿರಂಗೆ ಸ್ವಲ್ಪ ಒಂಚೂರು ಬ್ರೀತಿಂಗ್ ಪ್ರಾಬ್ಲಮ್ ಪಾಪ ಹೇಳ್ತಾ ಇತ್ತು ಅಷ್ಟೇ. ಅದು ಬಿಕ್ಕಿದೆ ಮೇಡಮ್ ಪಾಪ. ಹಿಂದೆ ಇಂಡಸ್ಟ್ರಿ ಇದ್ದಿದ್ದೆಲ್ಲ ಫುಲ್ ಮೆಲ್ಕಾಗ್ತಾ ಇದ್ರು, ಪ್ರತಿಯೊಂದು ಹೇಳ್ತಾ ಇದ್ರು. ಅಂದ್ರೆ ಹೀರೋಗಳ ಬಗ್ಗೆ, ಹೀರೋಯಿನ್ ಬಗ್ಗೆ, ಇವತ್ತು ಹೀರೋಗಳ ಬಗ್ಗೆ, ಹೀರೋಯಿನ್ಗಳ ಬಗ್ಗೆ, ಮತ್ತೆ ಸಿನಿಮಾ ಮೇಕಿಂಗ್ ಬಗ್ಗೆ ಪ್ರತಿಯೊಂದು ಮೆಲ್ಕ್ ಆಗ್ತಾ ಇದ್ರು. ಹಿಂದೆ ನಮ್ಮ ಮೇಕಿಂಗ್ ಹೆಂಗಿತ್ತು, ಇವತ್ತು ಹೆಂಗ್ ನಡೀತಾ ಇದೆ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸಿಬಿಷನ್ ಪ್ರತಿಯೊಂದು ಚೆಕ್ ಮಾಡ್ತಾ ಇದ್ರು ಅವರು. ಬಹಳ ಇದಾಗ್ತದೆ. ಆಕ್ಚುಲಿ ಇವಾಗ ಯೋಗಿ ಹತ್ರ ಮಾತಾಡ್ತೀವಿ ಈಗಾಗಲೇ. ಆಕ್ಚುಲಿ ಇವರು ಶಿವರಾಜ್ ತಂಡ್ರಿಗೆ ಮಿನಿಸ್ಟರ್ ಕೂಡ ಮಾತಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಇದು ರವೀಂದ್ರ ಕಲಾಕ್ಷೇತ್ರ ಅಥವಾ ಕಲಾಗ್ರಾಮಗೆ ತರ ಒಂದು ಸಿದ್ಧತೆ ನಡೀತದೆ. ಯಾಕಂದ್ರೆ ಈಗ ಹೊಸೂರು ರಸ್ತೆಯಲ್ಲಿ ಅವ್ರ ಮನೆ ಇರೋದ್ರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಸರ್. ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಈವ್ನಿಂಗ್ ಇಲ್ಲೇ ಶಿಫ್ಟ್ ಆಗತ್ರ ಪ್ಲಾನ್ ಮಾಡ್ತಾ ಇದ್ವಿ ಹೋಗಿ ನಾನು. ಓಕೆ, ಸೊ ಮುಂದಿನ ವ್ಯವಸ್ಥೆಗಳು ಏನೇನು ಆಗ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೀರಾ ಈಗ? ಹೌದು ಸರ್, ಹೌದು ಸರ್. ಅದೇ ಕಲಾಗ್ರಾಮ ಅಥವಾ ರವೀಂದ್ರ ಕಲಾಕ್ಷೇತ್ರಕ್ಕೆ ತರಬೇಕು ಅಂತ ಹೇಳಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋ ಸಿದ್ಧತೆಗಳು ಆಗ್ತಾ ಇದೆಯಾ? ಹೌದು ಸರ್, ಹೌದು ಸರ್. ಓಕೆ ಸರ್, ಈಗ ನೀವು ಕೂಡ ಒಬ್ರು ನಿರ್ಮಾಪಕರಾಗಿ, ಜಗ್ಗೇಶ್ ಅವರು ಕೇವಲ ಒಬ್ಬ ನಟರಾಗಿ, ದ್ವಾರಕೀಶ್ ಅವರು ನಟರಾಗಿ ಸಿನಿರಂಗಕ್ಕೆ ಬಂದು ನಿರ್ಮಾಪಕರಾಗಿ ಅವರನ್ನು ಅಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡಿ ಇವತ್ತು ಸಾಕಷ್ಟು ಸೋಲು ಗೆಲುವುಗಳನ್ನು ಕಂಡು ದಿಟ್ಟವಾಗಿ ಎದುರು ನಿಂತಂಥವ್ರು ಯಾವ ರೀತಿ ಮಾದರಿ ಆಗ್ತಾರೆ ನಿಮ್ಮಂಥವ್ರಿಗೆ ಅಂತ? ಸರ್ ಖಂಡಿತವಲ್ಲ. ಯಾಕಂದ್ರೆ ಕೆಲವೇ ನಿರ್ಮಾಪಕರು ದ್ವಾರಕೀಶ್ ಕೂಡ ಒಬ್ರು ಬೆರಳೆಣಿಕೆ ಎಷ್ಟು ಹೇಳ್ಬೋದು. ಬಟ್ ಯಾವತ್ತು ಅಯ್ಯಪ್ಪ ಬಿತ್ತಿದ್ರು ಕೂಡ ಎದೆ ಗೊಂದಿಲ್ಲ ಅಯ್ಯಪ್ಪ. ಇವತ್ತು ಯಾಕಂದ್ರೆ ಒಂದು 50 ಮೇಲೆ ಪ್ರೊಡಕ್ಷನ್ ಮಾಡೋಂಥದ್ದು ಗುಂಡಿಗೆ ಯಾರಿಗೂ ನಿಜ ಅಲ್ಲ ಸರ್. ಇವತ್ತು ದ್ವಾರಕೀಶ್ ಅವರು ಪೂರೈಸಿದ್ದಾರೆ ಅಂದ್ರೆ ನಿಜ ಕರ್ನಾಟಕದ ಯಾಕೊಬ್ಬ ನಟನಾಗಿ, ಸುಲಭನೇ ಅಲ್ಲ, ನಿರ್ಮಾಪಕನಾಗಿ 50 ಸಿನಿಮಾ ಪ್ರೊಡಕ್ಷನ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಸರ್. ಹೌದು ನಿಜ. ಯಾಕಂದ್ರೆ ಅವರು ಹೇಳೋ ಪೀಳಿಗೆಯಲ್ಲಿ ನಾನು ಕೂಡ ನೋಡಿದ್ದೇನೆ. ಯಾಕಂದ್ರೆ ನನ್ಗೆ ಈ ಆಪ್ತ ಮಿತ್ರ ಅಂದ್ರೆ ಬಹಳ ಪ್ರತಿಯೊಂದು ನನಗೆ ಅವರೊಂದು ಪ್ರೊಡಕ್ಷನ್ ವೈಸ್ ಪಾಪ ಅವ್ರದ್ದು ಏರು ಏನಾಯ್ತು ಪ್ರತಿಯೊಂದು ಹೇಳ್ತಾ ಬಂದಿದ್ರು ನನಗೆ. ಬಟ್ ನಿಜ ಆತರ ಕಷ್ಟ ಯಾವ ಪ್ರೊಡ್ಯೂಸರ್ಗೂ ಅಷ್ಟು ಕಷ್ಟ ಬಿದ್ದಿದ್ದಾರೆ ಅವ್ರು ಒಬ್ಬ ನಿರ್ಮಾಪಕನಾಗಿ. ಓಕೆ.